Yeah guys, so behind the scenes and daily vlog ಗೆ ವೆಲ್ಕಮ್. ಇದು ಆಕ್ಚುಲಿ ಡೈಲಿ ವ್ಲಾಗ್ ಅಲ್ಲ, ಇದು ಟ್ರಿಪ್ ವ್ಲಾಗ್. ಸೊ ಇವಾಗಿಂದ ನಾವು ಮುರುಡೇಶ್ವರ, ಗೋವಾ ಅಂಡ್ ಧರ್ಮಸ್ಥಳ ಈ ಮೂರಕ್ಕೂ ಹೋಗ್ಬೇಕು ಅಂತ ಮನೆ ಬಿಡ್ತಾ ಇದೀರಿ. ಈ ಒಂದು ಪೇಮೆಂಟ್ ಕಟ್ಟಿ ಒಂದು ಅದಕ್ಕೆ ಟ್ರಿಪ್ ಕ್ಯಾನ್ಸಲ್ ಮಾಡಕ್ಕೆ ಅಯ್ಯೋ. ಸೊ ಸಕ್ಕತ್ತಾಗಿರ್ತೈತೆ ಫನ್. ನನ್ಗನ್ಸ್ದಂಗೆ ಆಲ್ರೆಡಿ ನೀವು ನಮ್ದೊಂದು ಮುರುಡೇಶ್ವರ ಬ್ಲಾಗ್ ನೋಡಿದೀರಾ. ಆಕ್ಚುಲಿ ಅಲ್ಲಿಂದಾನೇ ಎಲ್ಲ ಸ್ಟಾರ್ಟ್ ಆಗಿದ್ದು ನಮ್ದು. ನಾವು ಅಲ್ಲಿಂದಾನೇ ಅಲ್ಲಿಂದಾನೇ ನಮ್ದು ಫೇಮ್ ಸ್ಟಾರ್ಟ್ ಆಗಿದ್ದು. ಮುರುಡೇಶ್ವರಕ್ಕೆ ಹೋಗಿ ಬಂದಿದ್ದು 10 days or 20 days ಅಲ್ಲಿ 6K ಫಾಲೋವರ್ಸ್ ನಾವು ಕಂಪ್ಲೀಟ್ ಮಾಡಿದ್ರಿ. ಆ್ಯಂಡ್ ತಿರ್ಗಾ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀರಿ. ದ ಓನ್ಲಿ ರೀಸನ್ ಇಸ್ ನಾನು ಟೈಟಲ್ ಗೆದ್ದೆ ಮಿಸ್ಟರ್ ಬ್ಯಾಂಗ್ಳೂರ್ ಆ್ಯಂಡ್ 10K ಕಂಪ್ಲೀಟ್ ಆಯಿತು. ದಟ್ ವಾಸ್ ಮೈ ಮೈಲ್ ಸ್ಟೋನ್. ಸೊ ಫನ್ ಅಂತೂ ಮಸ್ತಾಗಿರುತ್ತೆ. ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಇದು ಪಾರ್ಟ್ 1 ಅಲ್ಲಿ ಬರುತ್ತೋ ಅಥವಾ ಫುಲ್ ವಿಡಿಯೋ ಒಂದೇ ಬರುತ್ತೋ ನನಗೂ ಗೊತ್ತಿಲ್ಲ. ಡ್ಯೂರೇಷನ್ ನೋಡಿ ನಾನು ಮಾಡ್ತೀನಿ. ಮಜಾ ಅಂತೂ ಕಿತ್ಕೊಂಡು ಹೋಗೋಷ್ಟಿರುತ್ತೆ. ಸೊ ಫುಲ್ ವಿಡಿಯೋ ನೋಡಿ ಗೈಸ್. ನೋಡು ಚಪ್ಪಲಿ ಬಿಚ್ಚಲಿ ಪಾಂಡು ಪೌಡೆ ಪಜಾಮ್. ನಮ್ಮ ಮನೋರು ಭಕ್ತಿ ಶ್ರದ್ಧೆ ಪತಾಂಜಲಿ ಎಲ್ಲದರಿಂದ ದೇವ್ರಿಗೆ ಕರ್ಪೂರ ಅಂಟಿಸ್ತವ್ರೆ. ಇಲ್ಲಿಂದ ಇಲ್ಲಿಗೆ ಪ್ರದಕ್ಷಿಣೆ ಆಗು. ತಿರ್ಗಾ ಮಾಡಲಿ. ಕರೆಕ್ಟಾಗಿ ನಿಂಬೆ ಅಂತದಿಲ್ಲ. ನಿಂಬೆ ಬೇಡ, ಸುಮ್ಮನೆ ವೀಲ್ ಹತ್ರ ಹಾಕ್ಬಿಟ್ಟು ಏನೋ ಓದ್ತಾ ಇದ್ದೀರಾ, ಹೋಗ್ರಿ ನೆಮ್ಮದಿಯಾಗಿ. ನಾವು ನೆಮ್ಮದಿಯಾಗಿ ಓದ್ತೀರಯ್ಯ. ಜೋಬ್ ತುಂಬಿಸ್ಬಿಟ್ಟೋಗ್ರಿ. ಏ ತಿಕಾ ಮುಸ್ಕಾ ಬಾರಲೆ. ಪೇಮೆಂಟ್ ಅದು ಓದ್ತಾ ಇದ್ದೀರಲ್ಲ, ಅದಕ್ಕೆ ಪೇಮೆಂಟ್ ಭಯ. कौन सा वाला चलेगा? 500 वाला ಯಾವ್ದು 10 ವರ್ಷದ ಹಳೆ ನೋಟಲ್ಲಿ ಇಟ್ಕೊಂಬಂದ್ಬಿಟ್ಟು ಎಷ್ಟು ಯಾವ್ದು ಬೇಕು ಅಂತ ಕೇಳ್ತಾನಲ್ಲಿ. ನೋಡು ಮನ್ಸ್ ಮಾಡೋ, ಕಾರ್ ಹತ್ತು, ತಿಕಾ ಮುಸ್ಕೊಂಬ. ಮನೆ ಹತ್ರ ಅಲ್ಲ, ಡೈರೆಕ್ಟ್ ಬಾ ಇದು ಗೋಗ. ಯಾಕ ಏ ಬಾರಲ್ಲೇ, ನಮ್ಮನ್ನ ಏನಲ್ಲೇ ಒಳ್ಳೆ ಹುಡುಗಿಯಾರ್ದಂಗೆ ಆಡ್ತಲ್ಲೇ. ನಿಮ್ಮ ಅಣ್ಣವನೇ ಮನೆಯವ್ರನ್ನ ನೋಡ್ಕೊಂತ ಬಾರ. ಸರಿ ಒಪ್ಕೊಂಡ. ಏನಪ್ಪ ಇಷ್ಟು ಕೇಳ್ಬೇಕನ? ಅದಕ್ಕೆ ತಾನೆ ಹತ್ತು. ನಾನು ಕೇಳೋದು ಬೇಡ ಆದ್ಮೇಲೆ. ಯಾಕ ಹೇಳ್ಕೋಬೇಕು? ಕಾಂಡು ನನ್ನ ಮಗನು. ನಾನ್ ಮುಖ್ಯನಾ ನೀನ್ ಹುಡುಗಿ ಮುಖ್ಯನಾ? ಇಲ್ಲೇ ಡಿಸೈಡ್ ಮಾಡೋ. ನಮ್ಮನ್ನ ಇಲ್ಲೇ ಡಿಸಿಷನ್ ಆಗ್ಬೇಕು. ಹೇಳು ಜಲ್ದಿ. ನಾನ್ ಮುಖ್ಯನಾ ನಿಮ್ ಹುಡುಗಿ ಮುಖ್ಯನಾ? ಇಲ್ಲೇ ಇಲ್ಲೇ ಹಾಕ್ಬೇಕು. ದೇವಸ್ಥಾನದ ಮುಂದೆನೆ ಹಾಕ್ಬೇಕೆಲ್ಲ ಮಾತುಕತೆ. ಹೇಳು. ನಾವೆಲ್ಲ ಎಲ್ಲಿ ನಿಮ್ ಮುಂದೆ ಹೋಗ್ರಿ. ಎಲ್ಲ ಲವರ್ಗಳು ಮಾಡ್ಕೊಂಡು ಸೆಟ್ ಆಗ್ರಿ. ನಾವು ಸಿಂಗಲ್ ಆಗೇ ಸಾಯ್ತೀರಿ. ನಮ್ಮ ಪೂಜೆ ಗೀಜೆ ಎಲ್ಲ ಮುಗೀತು. ಚಪ್ಪಲಿ ಬೇಡ ನಾ ಗಂಡು ಬಿಟ್ಟು ಅಲ್ಲ ಅಲ್ಲ ಹೊಸದು ಗೋಲ್ಡ್ ಚೈನ್ ತಗೋಣ ಅಂದ್ಕೊಂಡು ಅವನೇ ಮುಗಿವೇನ ಹೇಗಾದರೂ ನೀ ನನ್ನ ಜೊತೆಯೇ ಬಿಟ್ಟೋಗ್ಬೇಡ ನನ್ನ. ಸೊ ಗಗನ್ನ ಬಿಟ್ರಿ ಬಿಟ್ಟೋಗ್ಬೇಡ ಅಂದ್ರು ಕೇಳಿಲ್ಲ. ಬಿಟ್ಟೋಗ್ಬೇಡ ನಮ್ಮ ಸಾಂಗ್ ಚೆನ್ನಾಗದಾದ್ರು. ಅನ್ಎಕ್ಸ್ಪೆಕ್ಟೆಡ್ಲಿ ಪ್ರೀತು ಬಂದ. ಇವಾಗ ಪ್ರೀತು ನೆತಾಕೊಂಡು ಮಧು ನೆತಾಕೊಂಡು ಗೋವಾ. 4 ಜನ ಹೋಗ್ತಾ ಇರೋದು. ಮಿಕ್ದವರೆಲ್ಲ ಅಲ್ಲೇ ಬರ್ತಾರೆ. ಡಿನ್ನರ್ ಟೈಮ್, ಅದಕ್ಕೆ ಡಿನ್ನರ್ ಮಾಡೋಣ ಅಂತ ನಮ್ಮ ಬೆನ್ಕ ಸಜೆಸ್ಟ್ ಮಾಡಿದ್ದೇನೆ. ಇದು ಹೊಸಕೋಟೆ ತಿಂಡಿ ಮನೆ. ಹೊಸಕೋಟೆ ತಿಂಡಿ ಮನೆಗೆ ಬಂದ್ರಿ. ಯಾವ ದೋಸೆ? ಮಸಾಲೆ ದೋಸೆ. ಅದ್ರ ಜೊತೆ ಇಲ್ಲೇ ನೋಡಿ ಫುಲ್ ಫ್ರೆಶ್ ಆಗ್ತಾರ ಆಂಟಿ. ಯಾಕ ಏನೋ ಮಾಡಿದೆ? ಏನ್ ಮಾಡಿದೆ ಹೇಳು. ಒಪ್ಕೊ. ಈಸ್ಕೊಂಡು ಊಟ ಇರೋದು ಇನ್ನೂ ಸ್ವಲ್ಪ ಇಲ್ಲ ಅಲ್ಲಿ. ಈ ವಡೆ ಇರೋದು ಅದಕ್ಕೆ ಅವೆಲ್ಲ ಇಲ್ಲ.
ಹೆಂಗೈತೆ ಮನು? ಏ? ಎಣ್ಣೆ ಹಾಕಿದ್ರೆ ವಡೆ ಮಾಡ್ತಾರೆ ಇಂತಿಗಾನಿಗೆ ಟೇಸ್ಟ್ ಹೆಂಗೈತೆ ಅಂತ ಹೇಳ. ಹೊಟ್ಟೆ ಹಸಿದೈತೆ ಹಾಗೇನು ಕೊಡಿದ್ರೆ ಕಾಣಿಸ್ತದೆ ಸರ್. ಊಟ ಚೆನ್ನಾಗಿದೆ ಚೆನ್ನಾಗಿದೆ. ಚೆನ್ನಾಗೈತೆ. ನನ್ನ ಮಗ ಅಲ್ಲ ಸ್ನಾನನೇ ಮಾಡಿಲ್ಲ, ನೆನ್ನೆ ಮಾಡಿ ಸ್ನಾನ. ಶಿವರಾತ್ರಿಗೆ ಮಾಡಿದ್ ಲಾಸ್ಟ್ ಸ್ನಾನ. ಅದಕ್ಕೆ ಮುಂಚೆ ಮಾಡಿದ್ದು ಅದಕ್ಕೆ ನ್ಯೂ ಇಯರ್ಕ. ಇವನ್ಗೆ ಇಷ್ಟ ಆಗಿಲ್ಲ ಅಂತಪ್ಪ ಈಗ ಇವಾಗ ಜಸ್ಟ್ ಹೇಳಿಲ್ಲ ನನಗೆ ಇಷ್ಟ ಆಗಿಲ್ಲ ಅಂತ. ಇದೇನು ಕಾಗೆ ಊಟನು ಕೋಗಿಲೆ ತರ ಕಾಣಿಸ್ತೈತೆ. ಕಾಗೆ ಊಟ ಹೋಗಿಲ್ಲ ಎಲ್ಲ ಕಾಗೆನೂ ಕೋಳಿ ತರ ಕಾಣಿಸ್ತದೆ. ಹಂಗಂದ್ರೆ ಏನು ಅದು ಕಾಗೆ ಹೊಟ್ಟೆ ಹಸಿದ್ದು ಕೋಳಿ ತರ ಕಾಣಿಸ್ತಿದೆ ಅಂತ. ಹೆಂಗೈತೆ ಇಡ್ಲಿ ಮಾಡು. ನೀನು ಅವನ ತಟ್ಟೆಗೇನು ಕೈ ಹಾಕ್ತೀವ ನಮ್ಮ ನಿನ್ನ ನೋಡು. ಇನ್ನೇನು ಟೊಮಟೊ ಬದಾ ಏನು ಇದು ಕ್ಯಾರೆಟ್ ಟೊಮಾಟೊ ಕ್ಯಾರೆಟ್ ನಮಗೆ ಹೆಂಗೈತೆ ಪ್ರೀತು? ಫುಲ್ ಸಾಫ್ಟ್. ಅಂಗಡಿ ಬಂದು ಹೊಸಕೋಟೆ ತಿಂಡಿ ಮನೆ ಬಂದ್ಬಿಡ್ರಿ ಗಾಯ್ಸ್. ಮನೂನು ಇಲ್ಲೇ ಪಾತ್ರೆ ತೊಳ್ಕೊಂಡಿರ್ತಾನೆ, ಯಾಕಂದ್ರೆ ನಮ್ಮ ಹತ್ರ ಕಾಸುಗಳಿಲ್ಲ ಹಾಕಾಗ. ಸೊ ಬಂದ್ಬಿಡ್ರಿ. ಏನಂತೆ ಬದು? ಅಷ್ಟೇ. ಕಾರ್ ಓಡ್ಸಕ್ಕೆ ಬರ್ತೈತೆ ಸಾಕು ನಮ್ಗೆ ಅಷ್ಟೇ. ಈಸಾಗಿರೋದು. ದಿನಕ್ಕೆ ಮೂರು ಪ್ಲೇಟ್ ಕೊಡ್ತಾರೆ ಊಟ. ಅದಕ್ಕೆ ಇಲ್ಲೇ ಈಗ ಇಲ್ಲಿ ಮಲ್ಕೊಂಬಿಡು ಪೀಸಾಗಿ. ಹಾಂ. ಸೊ ತಿಂದಿದ್ದೆಲ್ಲ ಆಯಿತು. ಈಗ ಸೀದಾ ಕಾರ್ ಹತ್ತಿದ್ರೆ ಶೂಟಿಂಗ್ ಸ್ಪಾಟ್ಗೆ ಹೋಗ್ತೀರಿ. ಶೂಟಿಂಗ್ ಸ್ಪಾಟಲ್ಲಿ ನಮ್ಮನ್ನ ಕಿಡ್ನ್ಯಾಪ್ ಮಾಡಿಬಿಟ್ಟು ಮುಗಿಸ್ತೀರಿ ಆ ಸ್ಪಾಟು. ಅಲ್ಲಿಂದ ನೆಕ್ಸ್ಟ್ ಸ್ಪಾಟ್ ಇಲ್ಲಿ. ಬಂದಾರ ಎಲ್ಲ ಇರ್ಬೇಕಾ ವ್ಲಾಗ್ ಆದಮೇಲೆ. ಟ್ರಿಪ್ ಸ್ಟಾರ್ಟಿಂಗಲ್ಲಿ ಒಳ್ಳೆ ಮಜಾ ಇರ್ತೈತೆ. ವಾಪಸ್ ಮನೆಗೆ ಬರಬೇಕಾದ್ರೆ ಬೇಜಾರತೈತೆ. ಯಾಕೆ? ಫುಲ್ಲು ಫನ್ ಟೈಮ್ ಪೀಸಾಗಿ ಎಂಜಾಯ್ ಮಾಡಿಬಿಟ್ಟು ಮನೆಗೆ ಬರಬೇಕಾದ್ರೆ ಅಯ್ಯೋ ತಿರ್ಗಾ ಅದೇ ಲೈಫು ಅದೇ ರೂಟೀನ್ ಅಂತ ಓಡಾಡಬೇಕು. ಏನು ಮಾಡೋಕ್ಕಾಗಲ್ಲ. ಒಂದು ಸರ್ಟನ್ ಟೈಮ್ ಆದಮೇಲೆ ಚೆನ್ನಾಗಿ ಸಬ್ಸ್ಕ್ರೈಬ್ಗಳು ಮಾಡಿಕ್ಬಿಡ್ರಿ. ಏನಂತೀರ? ಒಳ್ಟೂರೇ ಹೋಗ್ತೀರಿ. ಇನ್ನು ನಾವು ಮಾಡೋ ಕೆಲಸಗಳು ನಿಮಗೆ ಗೊತ್ತಿರೋದೆ. ಏನೋ ಒಂದು ಆತೈತೆ. ನಮ್ಮ ಡ್ರೈವರ್ ಇಲ್ಲೇ ಬಂದು ಮುಗಿದೆ. ಏನೋ ಮಾಡಕ್ಕೆ ಹೋಗಿದ್ದೆ ಹೇಳು ಹೇಳು ಹೇಳ. ಏನು ಅದೇ ಹೇಳು. ನೋಡಿ ಇನ್ನೂ ಜಿಪ್ ಹಾಕಿಲ್ಲ. ಇಲ್ಲ ಅವಡೆ ಚಡ್ಡಿ ಅದು ಚಡ್ಡಿಗೆ ಜಿಪ್ಪಲ್ಲಿಂದ ಬರ್ತೈತೆ. ಬೊಗ್ ನೋಡ್ತಾವನೆ ಗೂಬ್ ನನ್ನ ಮಗನು. ಒಂದು ಶಾರ್ಟ್ ಇಲ್ಲಿ ಮುಗೀತು. ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಹತ್ತಿದ್ದೀರಿ ಒಳಗಡೆ. ಹಾಂ, ನೆಕ್ಸ್ಟ್ ಶಾರ್ಟು ಟೀ ಅಂಗಡಿ ಹತ್ರ. ಅದು ಜಗಳದ್ದು. ಇಲ್ಲೆಲ್ಲ ಬಿಹೈಂಡ್ ದ ಸೀನ್ಸ್ ಮಾಡೋಕೆ ಆಗ್ತಾಯಿಲ್ಲ, ಯಾಕಂದರೆ ವ್ಲಾಗಿಂಗ್ ಕ್ಯಾಮ್ರಾ ರಾತ್ರಿ ಹೊತ್ತು ಸ್ವಲ್ಪ ಡಿಮ್ಮಾಗಿ ಕಾಣಿಸುತ್ತೆ ಆ್ಯಂಡ್ ಇಟ್ಸ್ ಆಫ್ ನೋ ಯೂಸ್. ಸೊ ಏನೇ ಬಿಹೈಂಡ್ ದ ಸೀನ್ಸ್ ಇದ್ರೆ ಅದು ಬೆಳಗ್ಗೆನೆ ನೋಡೋದು ನೀವು. ಈಗ ನೆಕ್ಸ್ಟ್ ಶಾರ್ಟ್ ಸೀದಾ ಟೀ ಅಂಗಡಿ ಹತ್ರ ಮಾಡ್ತೀರಿ. ಸರಿ ಆಯ್ತು. 200 ರೂಪಾಯಿ ಚೇಂಜ್ ಇದೆಯಾ? ಸರಿ ಮಾಡಿಸ್ಬಿಡಿ. ನಾವು 300 ರೂಪಾಯಿ 300. ಸರಿ ಚೇಂಜ್ ಇದ್ರೆ ಮಾಡಿಸ್ಬಿಡಿ. ಇನ್ನು 450 ಕಿಲೋಮೀಟ್ರ್ ಐತೆ. ಒಂದು 300 ಕಿಲೋಮೀಟ್ರ್ ಕವರ್ ಮಾಡೋಣ ಅನ್ಕೊಂಡ್ರಿ. ಬರ್ತಾ ರೋಡಲ್ಲೇ ಫುಲ್ಲು ಅದು ಇದು ಕ್ಲಿಪ್ಸ್ ಎಲ್ಲ ಮಾಡಿದ್ರಿ. ಇನ್ನು ಒಂದೇ ಒಂದು ಕ್ಲಿಪ್ ಬಾಕಿ ಇರೋದು ಆ್ಯಕ್ಚುಲಿ ಮೂವಿದು. ಯಾವುದು ಬಿಹೈಂಡ್ ದ ಸೀನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಟ್ರೈ ಮಾಡ್ತೀರಿ, ನೋಡೋಣ ಏನಾಗುತ್ತೆ. ಫೈನಲಿ ನೈಟ್ದು ಎಲ್ಲ ಸೀನ್ಸ್ ಆ್ಯಂಡ್ ಶೂಟ್ಸ್ ಕಂಪ್ಲೀಟ್ ಆಯಿತು. ಇನ್ನು 450 ಕಿಲೋಮೀಟ್ರ್ ಇನ್ನೂ ಐತೆ ಪೆಂಡಿಂಗು. ಏನು ತಲೆನೋವಿಲ್ಲ, ಮುಗಿಸ್ಬಿಡ್ತೀರಿ. ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ರೀಚ್ ಆಗ್ತೀರಿ, ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಕಿತ್ತಾಡ್ಕೊಂಡವ್ರೆ ಈಗ ಒಬ್ಬನ ಮಕ್ಕಳು. ಇನ್ನೂ ಅದು ಎಷ್ಟೊತ್ತಾಯ್ತೋ ಗೊತ್ತಿಲ್ಲ. ಇವಾಗ ಹಿಂದೆ ಹೋಗಿ ಪಾಚೋನದೆ. ನೆಕ್ಸ್ಟ್ ನೀವೇನೇ ನೋಡಿದ್ರು ಅದು ಬೆಳಗ್ಗೆ ನೋಡ್ತೀರಾ. ಸೊ ಓಕೆ ಗೈಸ್, ಬೆಳಗ್ಗೆ ನಾವು ನೆಕ್ಸ್ಟ್ ರೀಚ್ ಆಗೋದು ಗೋವಾಗೆ. ಸೊ ಗೋವಾದೇ ತೋರಿಸ್. ಹೋಗ್ಬೇಡ, ನಮ್ಮನ್ನ ಎತ್ತ ಮನೆ ನಡ ತಮಿಳ್ನಾಡು. ಹಾಂ, ಟೀಮ್ ಮ್ಯಾಚ್ ನೋಡ. ಇನ್ನು ಎಲ್ಲಿದ್ದೀರಿ ನಾವು? ಇನ್ನು 400 ಶೂಟಿಂಗ್ ಬರೋ. ಏನು ಮಾಡೋಕ್ಕಾಗಲ್ಲ. ಶೂಟಿಂಗ್ ಯಾವತ್ತಾದ್ರೂ ಅಕಾರ್ಡಿಂಗ್ ಟು ಪ್ಲಾನ್. ನಾವು ಮಾಡೋ ಸಸ್ತಾ ಶೂಟಿಂಗ್ ಅಕಾರ್ಡಿಂಗ್ ಟು ಪ್ಲಾನ್ ಈ ಜನ್ಮದಲ್ಲಿ ಆಗಲ್ಲ, ಗೊತ್ತಿರೋದೆ. ಆದ್ರೂ ಮಾಡ್ತಾ ಇದೀರಾ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಮಾಡ್ರಿ. ಬೇಜಾನ್ ಕಷ್ಟಕ್ಕೆ ಬೀಳ್ತಾ ಇದೀರಿ. ನಾಯಿ ಬಾಳುಗಳು ಇಲ್ಲಿ ನಿಮ್ಮ ಬಾಳುಗಳು ಅರ್ಥ ಆಗಲ್ಲ. ಏ ಗಾಯ್ಸ್, ಸೊ ನಾವು ಬಂದಿರೋದು ಕೆರೆಗೆ. ಹೆಂಗ್ ತೋರ್ಸದ್ ನಾನು ಇವಾಗ? ಇದು ಮೊದಲನೇ ಸರಿ ವ್ಲಾಗಿಂಗ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಯು ಕ್ಯಾನ್ ಸಿ. ಏನು ಸೀನು? ಬೊಂಗು. ಸೊ ವ್ಯೂ ಏನೋ ಚೆನ್ನಾಗೈತೆ. ನಾವಿವಾಗ ಹುಬ್ಳಿ ಹತ್ತತ್ರ ಇದ್ದೀರಿ. ಎಲ್ಲರೂ ನಿಮ್ಮವನ ಅಂತ ಮನಕ್ಕೆ ಬೈದು ಬೇಜಾರಾಗ್ಬಿಟ್ಟೈತೆ. ದೆಂಗ ಕೂಡ ಅನ್ನಲ್ಲ ಅದಲ್ಲಿ. ಸೊ ಗೈಸ್, ಬಟ್ ವ್ಯೂ ಅಂತೂ ಮಸ್ತಾಗೈತೆ.
ಆ್ಯಂಡ್ ವ್ಲಾಗಿಂಗ್ ಕ್ಯಾಮ್ರಾದಲ್ಲಿ ಮಾಡ್ತಾ ಇರೋದು ಜೀವನದಲ್ಲಿ ಮೊದಲನೇ ಸರಿ ಈ ಕ್ಲಿಪ್ ಆ್ಯಡ್ ಮಾಡ್ತೀನಿ. ಆ್ಯಂಡ್ ದ ವ್ಯೂ ಇಸ್ ಲಿಟ್ರಲಿ ಅಂಡ್ ಬ್ಲೋಯಿಂಗ್. ಓಕೆ ಗಾಯ್ಸ್, ಮಿಕ್ಕಿದ್ದು ಮುಂದಕ್ಕೆ. ಬೆಳಗ್ಗೆ 7 ಗಂಟೆ, ಇನ್ನೂ ರೀಚ್ ಆಗಿಲ್ಲ ನಾವು. ನಾವಿರೋದು ಇವಾಗ ಹುಬ್ಳಿ ತಲಾಡ್. ಏನ್ ರೋಡ್ ಬ್ರೋ ಇದು? ಕಲ್ಲಡಿ ರೋಡ್. ಕಿಲಾಡಿ ರೋಡ್. ನಮ್ ಬ್ರದರ್ ಒಬ್ರು ಸಿಕ್ಕವ್ರು ಇಲ್ಲಿ. ಕಲ್ಲಡಿ ರೋಡ್. ಯಾರೋ ಒಬ್ರು ಪಾಪ ಸಿಕ್ಕಿದ್ರು ನಮ್ಗೆ ಅಡ್ರೆಸ್ ತೋರ್ಸಕ್ಕೆ. ಜೊತೆಗೆ ಅವ್ರ ಮನೆಗೆ ಹೋಗ್ಬೇಕಂತೆ. ಇವ್ನು ಕಿಡ್ನಾಪ್ ಮಾಡ್ತಾನೆ. ಮಾನ ಮರ್ಯಾದೆ ಅನ್ನೋದಿಲ್ಲ ಅವ್ನಿಗೆ. ಅವಾಗಿಂದ ಕಿಡ್ನಾಪ್ ಮಾಡಂಗಿದೆ. ಮಗ್ಗಿ ಮೂತಿ ಏನ ಕಟ್ಟಿ ಇಲ್ಲಿರೋರೆಲ್ಲ ಫ್ರೆಂಡ್ಲಿ ಚೆನ್ನಾರ. ಬಾತ್ ಅಂದ್ರೆ ಹತ್ ಬಿಡ್ತಾರೆ. ಅದೇ ಮಾಡೋದ್ ತಪ್ಪು. ಅಪ್ಪಾಜಿ ಮಾಡಿದ ತಪ್ಪದೆ. ಒಬ್ಬನ ನಮ್ಮ ಮಕ್ಕಳಲ್ಲಿ ಕರ್ಕೊಂಬಂದು ಈಗ ಹಿಂಗೆ ಬೇಡ ಸಾಕು. ಇನ್ನ ಹತ್ತತ್ರ 200 ಕಿಲೋಮೀಟರ್ ಐತೆ ಬಾಗಾ ಬೀಚ್ಗೆ. ಗೋವಾಗೆ ಇನ್ನೊಂದು 150 ಕಿಲೋಮೀಟರ್ ಐತೆ ಅಷ್ಟೇ. ಸೊ ಇನ್ನೊಂದು 3 ಅವರಲ್ಲಿ ರೀಚ್ ಆಗ್ತೀರಿ ಅನ್ಕೊಂಡಿದ್ದೀನಿ. 3 hours ಇಲ್ಲ 4 hours 5 hours 6 hours. ಏ ಶಟ್ ದ ಅಂಡ್. ಒಂದೆರಡು ಕೆಟ್ಟ ಮಾತುಗಳು ಹೇಳು ಬ್ರೋ. ನಮ್ ಯೂಟ್ಯೂಬ್ ಚಾನಲ್ ಐತೆ ಬ್ರೋ. ಅಂದ್ರೆ ನಿನಗ್ ಬೈದಂಗ್ ಇರ್ತದೆ ಅದು. ಮನು ಹೇಳು ಬ್ರೋ. ಹೇಳ್ಬೇಡ, ನಿಮ್ ಬೇಜಾರು ಮಾಡ್ಕೊಂಬೇಡ. ತಲೆ ಎಲ್ಲ ಕೆಡ್ಸ್ಕೊಂಬೇಡ. ಅವನೇ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊಳಕ್ ಬೇಡ ಅನ್ಬಿಟ್ಟು. ಸೊ ನಿಮ್ಮ ಅವನ ಎಲ್ಲ ಮನು ನೀನಂದ ಹೇಳ. ನಾನ್ ಹೇಳಿದ್ ಬಿಡ, ನೀನ್ ಬೇರೆ ಹೇಳ. ಹೇಳ ಜಲ್ದಿ. ಏನ್ ಹೇಳಿ? ಹುಬ್ಳಿ ಭಾಷೆಗೆ ಒಂದು ಬೈಗ್ಳು. ರೈಟ್ ಏನು ರೈಟ್ ಹಂಗೋಬೇಡ, ಲೆಫ್ಟ್ ಅದು. ನನಗೂ ಗೊತ್ತು ಲೆಫ್ಟ್ ಅದು ಅಂತ. ಮತ್ತೇನು ಅಂತೀಯ ರೈಟ್ ಅಂದ್ರೆ? ಹೇಳ್ ಜಲ್ದಿ ಒಂದು ಬೈಗ್ಳು. ಏನ ಬೇಲಪ್ಪ. ನೀನು ಸುಳಮನೆ. ನೀನು ಪ್ರೀತು? ನೀನು ಏನ್ ಲೌಡೆ? ನಾನ್ ಹೇಳಿದ್ದೇನೆ ಕೇಳ್ತೀಯ? ಬೇರೆ ನೀನೆಲ್ಲ ಹೇಳಿದೆ. ನಾನು ಫುಲ್ ಮುಗಿಸ್ತಾ ಇದ್ದೀನ. ಸರಿ ಮುಗಿಸು. ಸನ್ನೆ ಫೋಟೋ ತೆಗಿ. ತಿಕಾ ಮುಚ್ಕೊಂಡು ಹೇಳಲಿ. ಡ್ಯಾಡಿ ಚೇರ್. ಇವತ್ತು ಗೊತ್ತಾಯ್ತು ನಮ್ಮವನು ಏನೋ ಗೇ ಜೋಕ್ಸ್ ಮಾಡ್ತಾ ಇದ್ದ ಅನ್ಬಿಟ್ಟು. ಇವಾಗ ನಾವು ಬೀಚಾಗಿ ಇರ್ತಾ ಇದ್ರಿ ಲೆಕ್ಕದಲ್ಲಿ. ಬಟ್ ದಟ್ಸ್ ಓಕೆ. ಫಾಲೋ ಮಾಡಿ. ನೀವು ಫಾಲೋ ಮಾಡಿದ್ರೇನೆ ನಾವು ಬೆಳೆಯೋದು. ಸಾರಿ ಸಕ್ಸರ್ಬಾಯ್ ಮಾಡಿ. ಅಮ್ಮ ಆ ಎಣ್ಣಾಯಿ ಗಣ್ಣಾಯಿ ಮುಸಕ್ ಬಂದೈತೆ. ನಾನು ಡ್ರೈವರ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅವನ ಅಜ್ಜಿ. ये सब कर रहे हैं. ನೋಡಲ್ಲ ಅಂಕಲ್ ಕೂಡ ಏನೋ ಮಾಡ್ತಾನೆ. ಅಂಕಲ್ ಇಲ್ಲ ಬಿಡ ಪಾಪ ಅಂಕಲ್ ಫೀಲಿಂಗ್ ಅವನು. ಯಾಕೆ ಸುಮ್ಮನೆ ನಿಮಿಷಗಳು. ಯಾ ನೆಕ್ಸ್ಟ್ ಗೋವಾಗೆ ಹೋಗಿ ಏನೇನು ಮಾಡ್ತಿರೋ ನೋಡೋಣ ಫುಲ್ಲು. ಇನ್ನು ಗೋವಾದಲ್ಲೂ ಆ್ಯಕ್ಚುಲಿ ಸ್ವಲ್ಪ ಶೂಟಿಂಗ್ ಐತೆ. ನಾನು ಹೋಗ್ತಾ ಇರೋದೇ ಶೂಟಿಂಗ್ಗೋಸ್ಕರ. ಆ್ಯಕ್ಚುಲಿ ಬಜೆಟ್ ತುಂಬ ಜಾಸ್ತಿ ಆ ಕಡೆ ಕೂಡ ಕಾಣಿಸ್ತಾ ಇಲ್ಲ. ಕಾಣಿಸ್ತಿದೆ. ಕಡೆ ನೋಡು. ನವಿಲೆ. ಓ ನವಿಲೆ. ಇವಾಗ ಜೋರಾಗಿ ಹೋಯೇನು ಅರ್ಲಿ ಆಟ ಕೂಡ ಆರಿಲ್ಲ ಅದ್ರ ಹೊಡೆದಾಡ್ತಾರೆ. ಇದು ಕೊಡ್ತೀನಿ ನೋಡ್ರಿ, ಮಾತಾಡ್ರಿ. ಇದು ಗ್ಲಾಸ್ ಕಂಪನಿ ಬರ್ತದೆ, ಇದು ಗ್ಲಾಸ್ ಕಂಪನಿ ಬರ್ತದೆ. ಇದು ಟಿಂಟ್ ಯಾಕೆ ಇದು ಟಿಂಟ್ ಯಾಕೆ ಸರ್? ಅದು ಒಂದು ಲೇಯರ್ ಟಿಂಟ್ ಸರ್. ಅದು ಕಂಪ್ನಿ ಅವರೇನೆ ಕೊಟ್ಟಿ. ಯಾಕೆ ಮಾಡ್ತೀವಿ ನೀವು ಟಿಂಟ್ ಯಾಕೆ ಮಾಡ್ತೀವಿ? ಟಿಂಟೆಡ್ ಅಲ್ವಾ? ಅಲ್ಲ ಸರ್, ಅದು ಕಂಪ್ನಿ ತೆಗಿಬೇಕು. ನೀವು ತಗೋ. ವ್ಲಾಗರ್ಸ್ ಕಂಪನಿ ಇದು ಟಿಂಟೆಡ್ ಅಲ್ಲ ಸರ್. ಇದು निकालो और जाओ निकालो. उतना है ना? नहीं ऐसा नहीं होता. नहीं सर, वो कंपनी से दिया हम. निकाल नहीं अंदर से लगाया वो. अंदर से सर वो पूरा ग्लास ऐसे खोल के अंदर से. अगर टिंटेड ही लगवाना होता ऐसे ही आ जाते हैं. एक मिनट सर, अगर टिंटेड ही लगवाना होता तो इतना फेड क्यों लगाते ना? डार्क ब्लैक ये कंपनी से परमिटेड है तो हम लगाए. अब आप अभी बोल रहे हो कि नहीं है? देखो भैया ये बंद करो. नहीं बताओ परवाने. नहीं सर, ट्रैवल व्लॉग है. ये है ना, ये लगाने का नहीं, अलाउड नहीं है टिंट. वो अगर आपका गाड़ी इनबिल्ड है ना तो चलेगा. इनबिल्ड अकेलो? हाँ इनबिल्ड है वो सर. वो आपको समझा नहीं. ये ना कंपनी ग्लास आया तो अलाउड है. पेपर्स कल सिर्फ होगले. कहाँ जा रहा है आप लोग? हम गोवा जा रहे हैं. ये रिमूव करो.
और बाद में जाओ। हाँ नहीं तो आपको चालान पड़ेगा भैया। 3 का है ना? कवर लिखिದ್ದೀರಾ? वो आरटीओ का पेपर से परमिटेड, तो आप एक बार चेक कर लीजिए उसको। रिमूव करो, रिमूव करके जाने का। वो नहीं तो अलाउड नहीं है। कैसा है मैं बोलता हूँ, मेरी बात सुनो, ये इन बिल्ड रहेगा तो अलाउड है। हाँ ये रिमूव करो, नहीं तो ग्लास डाउन करके जाने का। ಸರಿ ಗ್ಲಾಸ್ ಡೌನ್ ಮಾಡ್ಬಿಡ, ಗ್ಲಾಸ್ ಡೌನ್ ಮಾಡ್ಬಿಡ, ಅಲ್ಲೇ ಹೋಗಿ ಗ್ಲಾಸ್ ಡೌನ್ ಮಾಡು. रिमूव करके जाने ಸರಿ ಅಲ್ಲಿ ಗೋವಾಗ ಹೋದ್ಮೇಲೆ ಅದನ್ನ ರಿಮೂವ್ ಮಾಡ್ಸೋಣ, ಏನು ಟೆನ್ಷನ್ ಇಲ್ಲ. आगे अभी तक हम ग्लास डाउन ही रखेंगे, ठीक है? ओके सर। आगे जाके निकालो। नहीं उधर बेंगलुरु में वो लोग मैं पूछा मतलब था, वो बैंगलोर कुछ में नहीं इधर था, देखो तो- देखो ये अलाउड नहीं है, 3 ग्लास अलाउड नहीं है। आप पोल पे लाइट है वो हमको ये है, लेकिन वो अलाउड है, वो नहीं लगाने का। इन बिल्ड रहेगा तो लगाने का। ओके आगे निकालते जाओ, निकाल वो ग्लास डाउन करो। बाकी पेपर है ना सब कुछ? ತೋರಿಸ್ಬಿಡು ಒಂದ್ಸರಿ. सब कुछ है सर। थैंक यू सर। ಒಂದು ಕ್ಯಾಮ್ರಾ ಇದ್ರೆ ಆ ಕ್ಯಾಮ್ರಾ ವ್ಯಾಲ್ಯೂ ಇದು. ಸೊ ಒಂದು ಟೂರಿಸ್ಟ್ ಅಡ್ವೈಸ್ ಕೊಡ್ತೀನಿ. आपने हमारा रिकॉर्ड किया है? नहीं हम ब्लॉगर्स हैं हम सर। ब्लॉगर से डेली हम क्या क्या करते हैं, और क्या हम क्या खाते कंटेंट हैं, क्रिएटर्स किधर है, किधर इंस्टाग्राम में जाते पेज है हैं, वो सभी डालते हैं. डालते हैं। विदाउट हमारा परमिशन? नहीं सर, नहीं सर। नंबर क्या? वेट हाँ नंबर नोट कर। वेट, इफ यू पेस्ट विदाउट हमारे बिना नहीं करने का, विल टेक द एक्शंस एंड रिगार्ड्स। या ओके सर। नहीं तो डिलीट करने का। Sure. ओके डिलीट सर। करने का। ओके सर। ಸೊ ಒಂದು ಕ್ಯಾಮ್ರಾ ಇರೋ ಪ್ರಾಫಿಟ್ ಏನು ಅಂದರೆ, ಇಂಥ ಸ್ಕ್ಯಾಮರ್ಸ್ ಇಂದ ಬದುಕೊಂಬೋದು. ಕ್ಯಾಮ್ರಾ ಆಚೆ ಕೆತ್ತಿದೆ ನೋಡಿ ಸರ್, ಹಿಂಗೆ ಭಯ ಹಂಗೆ ಭಯ. ಸೊ ಒಂದು ಟೂರಿಸ್ಟ್ ಅಡ್ವೈಸ್ ಅಂದರೆ, ए पापा ನೆಕ್ಸ್ಟ್ ಟೈಮ್ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಕ್ಯಾಮ್ರಾ ಇಟ್ಕೊಂಡು ಟ್ರಾವೆಲ್ ಮಾಡಿ. हम बेंगलुरु से सर। अभी क्या कर रहा है? ब्लॉगिंग सर, Vloggers, मेरा एक इंस्टाग्राम पेज है, पेज है और हम और ब्लॉगर्स है। 15,000 फॉलोअर्स, सब चेक कर सकते हैं. यही पे बस मेरे को. चलो थैंक यू सर। सीटबेल्ट लेके आना। वो अभी पहन के आया हूँ, देखो ना सर। तेगत बड़ा एक बार चेक करेंगे तो कर लीजिए सर. चलो जाओ। ओके थैंक यू सर। थोड़ी जल्दी। सर नहीं कुछ नहीं है उसमें। ब्लॉगर्स है ब्लॉगर्स। ओके ಅದೇನೋ ಇಲ್ಲಿ ಬ್ಲಾಗಿಂಗ್ ಅಲೌ ಇಲ್ಲ ಅಂತೆ. ಇದು ಸೆಕೆಂಡ್ ಟೈಮ್ ತಿರ್ಗಾ ಕಾಪ್ಸ್ ನೋಡಿ ಭಯ ಬೀಳ್ತಾ ಇರೋದು. ಬ್ಲಾಗಿಂಗ್ ಕ್ಯಾಮ್ರಾದಲ್ಲಿ ನೋಡ್ದಂಗೆ ನೀವು ಎದುರ್ಬೇಡ್ದು. ಫಸ್ಟ್ ಆಫ್ ಆಲ್ ನಿಮಗೆ ಲಾಸ್ ಶಾರ್ಟ್ ಹಾಕೊಡೋ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಯಾವತ್ತಾಗಲಿ ಪೊಲೀಸವ್ರಿಗೆ ಭಯ ಬೀಳ್ಬೇಡಿ. ಅವನು ಕ್ಯಾಮ್ರಾ ಎತ್ತಕ್ಕೆ ಮುಂಚೆ ತಿಕಾಲ ಮಾತಾಡ್ದ, ಸೈಡ್ಗೆ ಹಾಕು ಫೈನ್ ಐತೆ, ಟಿಂಟಡು ಅದು ಇದು ಅಂತ. ಕ್ಯಾಮ್ರಾ ಎತ್ತಿದ ತಕ್ಷಣ ಆನ್ ಮಾಡಿದ್ರು, ನೋಟಿಸ್ ಮಾಡಿದ ತಕ್ಷಣ ಅವನು ಸರ್ ಬನ್ನಿ ಸರ್ ಭಯ ಅವು ಸರ್ ದೇಕೋ ಸರ್ ಹಿಂಗೆ ಬಂತು. ಸೊ ಇಂಥ ನನ್ನ ಮಕ್ಳ ಹತ್ರ ಎಲ್ಲ ಬಚಾವ್ ಆಗ್ಬೇಕಂದ್ರೆ ಒಂದು ಕ್ಯಾಮ್ರಾ ಎತ್ಕೊಳ್ಳಿ ಸಾಕು, ಅವರೇ ಫ್ರಸ್ಟ್ರೇಟ್ ಆಗೋತಾರೆ. ಈಗನೇ ಇರೋ ನಮ್ಮನ್ನ ತೋರ್ಸೋದು ಟಿಂಟ್ ಆಗೋದು. ಇದು ಟಿಂಟ್ ಅಂತೆ. ಏನು ಅದು ಟಿಂಟೆಡ್ ನಮ್ಮನ್ನ ಬಿಡ ಅದೇ ಟಿಂಟೆಡ್ ಅಲೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ಫಸ್ಟ್ ಆಫ್ ಆಲ್ ಅದು ಟಿಂಟ್ ನಾವು ಮಾಡ್ತಿದ್ದಲ್ಲ, ಕಂಪನಿಯಿಂದಲೇ ಬಂದಿರೋರು. ಸೊ ಕಂಪನಿಯಿಂದ ಬಂದಿರೋದು ಆಲ್ರೆಡಿ RTO ರಿಜಿಸ್ಟರ್ ಆಗಿರುತ್ತೆ, ನಾವೇನು ಅದಕ್ಕೆ ಮಾಡ್ಸಂಗೆ ಇಲ್ಲ. ಇಟ್ಸ್ ಆಲ್ವೇಸ್ ಅಲೌಡ್. ಇಂಥ ಸ್ಕ್ಯಾಮರ್ಸ್ ಇಂದ ಫೈನ್ ಹಾಕ್ಸ್ಕೊಳೋದು ಬಚಾವ್ ಆಗ್ಬೇಕಂದ್ರೆ ಎತ್ರಿ ಕ್ಯಾಮ್ರಾ, ತೋರಿಸ್ರಿ ಅವ್ರ ಮಕ್ಕಳನ್ನ, ಸೈಲೆಂಟ್ ಆಗೋತಾರೆ. ನಾನು ಹಂಗ ಹೇಳ್ಕೊಂಡೆ ಬಂದೆ, ಸಿಕ್ಕಿದ್ರೆ ಕ್ಯಾಮ್ರಾ ಎತ್ತಣ ಸೈಲೆಂಟ್ ಆಗ್ತಾರೆ. ಆಗೋಯ್ತಲ್ಲ ಅಂತ ನೋಡ್ರಿ, ಇಲ್ಲ ನಮ್ಮ ಸೈಫ್ ಆಕ್ಚುಲಿ ಅವ್ನು ಕ್ಲೀನ್ ಆಗಿ ಚೆಕ್ ಮಾಡಿದಿದ್ರೆ ನಮ್ಮ ಕಾರಲ್ಲಿ ಇನ್ನೊಂದೇನೋ ಸಿಕ್ಕಿರೋದು. ಅಂಡ್ ಅದ್ರ ಮೇಲೆ ಫೋಕಸ್ ಮಾಡಿಲ್ಲ ನಾವು, ಸ್ವಲ್ಪ ಎಕ್ಸ್ಟ್ರಾ ಕ್ರಿಮಿನಲ್ಗಳು. ನಮ್ಮ ನೀವೆಲ್ಲ ಆಗ್ತಿದ್ವಿ ಅವ್ರ ನಮ್ಮನ್ನ ಇರ್ಲಿರ ನೋಡ್ತಾ ಏನ್ ಕಿತ್ಕೊಂತಾರೆ. ಗೋವಾಗ ಎಲ್ಲರೂ ಅದಕ್ಕೆ ಗೋವಾ ವ್ಲಾಗ್ ಎಡಿಟ್ ಮಾಡ್ತಾ ಇದ್ದೆ, ಆ್ಯಂಡ್ ಎಡಿಟ್ ಮಾಡ್ತಾ ಅಬ್ಸರ್ವ್ ಮಾಡಿದೆ ಆಲ್ಮೋಸ್ಟ್ 18 ಮಿನಿಟ್ಸ್ ಆಗ್ತಾ ಬಂತು.
ಸೊ ಇದು ಬಂದು ನಾವು ಸ್ಟಾರ್ಟಿಂಗ್ ಮನೆಯಿಂದ ಗೋವಾಗೆ ರೀಚ್ ಆಗಿದ್ದು ವ್ಲಾಗು. ಇಲ್ಲಿಂದ ಇನ್ನೂ ತುಂಬ ಇದೆ ವ್ಲಾಗ್ಸಲ್ಲಿ ಆ್ಯಕ್ಚುಲಿ. ಸೊ 2 ಪಾರ್ಟ್ಸಲ್ಲಿ ಮಾಡ್ತೀನಿ. ಗೋವಾ 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 ಅಂತ ಎಗರ್ಲಾಡ್ಕೊಂಡು ಹೋದ್ರಿ, ನಿಜವಾಗ್ಲೂ ಗೋವಾಲ್ಲಿ ಫನ್ ಮಾಡಿದ್ರಾ, ಸೆಂಟ್ರಲ್ ಪ್ಲ್ಯಾನ್ಸ್ ಏನಾದರೂ ಚೇಂಜ್ ಆಯಿತಾ, ಇನ್ನು ಗೋವಾದಲ್ಲಿ ಏನೇನು ಮಾಡಿದ್ರಿ, ಬಿಹೈಂಡ್ ದ ಸೀನ್ಸ್ ಎಕ್ಸೆಟ್ರಾ ಎಲ್ಲ ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಇನ್ನೂ ನಮ್ಮದು 4 ಅಥವಾ 3 ವಿಡಿಯೋ ಬಂದೇ ಬರುತ್ತೆ. ಅದ್ರ ಜೊತೆಗೆ ನಾವು ಗೋವಾಗೆ ಹೋಗಿದ್ದು ಮೋಟಿವೇ ಬೇರೆ. ಸೊ ಆ ಮೋಟಿವ್ ಏನು ಅಂತಲೂ ನೋಡ್ತೀರಾ. ಅದು ನಾವು ಹಾಕಿರೋ ಎಫರ್ಟ್ಸು ಆ್ಯಂಡ್ ಅದು ಚೆನ್ನಾಗಿ ಬಂದೈತೋ ಇಲ್ವೋ ಗೊತ್ತಿಲ್ಲ. ಫ್ರಸ್ಟ್ರೇಷನಲ್ಲಿ ಕೆಲವೊಂದು ಕಡೆ ತುಂಬಾ ಕಾಟಾಚಾರದಲ್ಲಿ ಮಾಡಿಬಿಟ್ರಿ. ಬಟ್ ಸ್ಟಿಲ್ ನಿಮ್ಮ ವ್ಯೂಸಿಂದ ಇಂಪ್ರೂವ್ ಮಾಡ್ಕೊತೀರಿ ಗೈಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.